ಹಲೋ ಎಲ್ಲ ಆಹಾರ ಪ್ರಿಯರಿಗೆ ನನ್ನ ನಮಸ್ಕಾರ. ನನ್ನ ಚಾನೆಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಇಂದು ನಾನು ರುಚಿಕರವಾದ, ಆರೋಗ್ಯಕರವಾದ ಮತ್ತು ತೃಪ್ತಿಕರವಾದ ತಿಂಡಿಯನ್ನು ತಯಾರಿಸುತ್ತಿದ್ದೇನೆ. ನಿಜವಾಗಿಯೂ ಇದು ಒಂದು ವಿಶೇಷ ಅಡುಗೆ. ಆವಿಯಲ್ಲಿ ಬೇಯಿಸಿದ ಅಕ್ಕಿ ಹಿಟ್ಟಿನ ಖಾರ ಕಡುಬು. ಈ ಕಡುಬು ಮೃದುವಾದ, ಸುವಾಸನೆ ಭರಿತ ಮತ್ತು ಪೌಷ್ಟಿಕಾಂಶದಿಂದ ತುಂಬಿರುತ್ತದೆ. ಈ ಕಡುಬನ್ನು ನಾವು ಬ್ರೇಕ್ಫಾಸ್ಟ್ ಅಥವಾ ಮಿಡ್ ಮೀಲ್ಗೆ ತಿನ್ನಬಹುದು. ಬನ್ನಿ ಪ್ರಾರಂಭಿಸೋಣ. ಮೊದಲಿಗೆ ಅಗಲವಾದ ಬಾಯಿಯ ಪಾತ್ರೆಯಲ್ಲಿ ಅರ್ಧ ಲೀಟರ್ ನೀರನ್ನು ಕುದಿಯಲು ಇಡಿ. ಅಗಲವಾದ ಪಾತ್ರೆಯನ್ನು ಬಳಸುವುದರಿಂದ ಹಿಟ್ಟನ್ನು ಸುಲಭವಾಗಿ ನೀರಿನೊಂದಿಗೆ ಮಿಶ್ರಣ ಮಾಡಲು ಸಹಾಯ ಮಾಡುತ್ತದೆ. ಕುದಿಯುತ್ತಿರುವ ನೀರಿಗೆ 1 ಸ್ಪೂನ್ ತುಪ್ಪ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ. 1 ಸ್ಪೂನ್ ಮೈದಾ ಹಿಟ್ಟನ್ನು 1 ಗ್ಲಾಸ್ ನೀರಿನಲ್ಲಿ ಕಲಸಿ ಇದನ್ನು ಕುದಿಯುತ್ತಿರುವ ನೀರಿಗೆ ಸೇರಿಸಿ. ಹೀಗೆ ಮಾಡುವುದರಿಂದ ಕಡುಬು ಒಡೆಯದಿರುವಂತೆ ಸಹಾಯ ಮಾಡುತ್ತದೆ. ಈಗ ಕುದಿಯುತ್ತಿರುವ ನೀರಿಗೆ 2 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಸೌಟಿನಿಂದ ಮಿಕ್ಸ್ ಮಾಡಿ ನಂತರ ಸ್ಟವ್ ಆಫ್ ಮಾಡಿ. ಒಂದು ಪ್ಲೇಟ್ನಿಂದ ಈ ಹಿಟ್ಟನ್ನು ಮುಚ್ಚಿಡಿ. ಇದು ಸ್ವಲ್ಪ ಹೊತ್ತು ಹೀಗೆ ಇರಲಿ. ನಾವು ಈಗ ಕಡುಬಿಗೆ ಬೇಕಾದ ಹೂರಣವನ್ನು ತಯಾರಿಸೋಣ. ಹೂರಣವನ್ನು ಮಾಡಲು ಮಿಕ್ಸರ್ ಜಾರ್ ತೆಗೆದುಕೊಂಡು ಈ ಕೆಳಗಿನ ಪದಾರ್ಥಗಳನ್ನು ಸೇರಿಸಿ. 1 ಕಪ್ ನೆನೆಸಿದ ಚನಾ ದಾಲ್, 2 ಗಂಟೆಗಳ ಕಾಲ ನೆನೆಸಿರಬೇಕು. 2 ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಅರ್ಧ ತುರಿದ ತೆಂಗಿನಕಾಯಿ, ಅರ್ಧ ಕಪ್ ಸಣ್ಣದಾಗಿ ಹೆಚ್ಚಿದ ಸಬ್ಬಸಿಗೆ ಎಲೆಗಳು, 1 ಇಂಚು ಸಣ್ಣದಾಗಿ ಹೆಚ್ಚಿದ ಶುಂಠಿ, 2 ರಿಂದ 3 ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿಗಳು, ಅರ್ಧ ಟೀ ಸ್ಪೂನ್ ಇಂಗು ಮತ್ತು 1 ಟೀ ಸ್ಪೂನ್ ಉಪ್ಪು. ಎಲ್ಲವನ್ನು ಒರಟಾಗಿ ಪೇಸ್ಟ್ ಆಗಿ ಮಾಡಿ. ಅತಿಯಾಗಿ ಪೇಸ್ಟ್ ಮಾಡದಂತೆ ಎಚ್ಚರ ವಹಿಸಿ. ಈ ಮೇಲಿನ ಮಿಶ್ರಣವನ್ನು 2 ಅಥವಾ 3 ಬಾರಿಗೆ ಹರಿದುಕೊಳ್ಳಿ. ಈ ಮಿಶ್ರಣ ಸ್ವಲ್ಪ ತರಿತರಿಯಾಗಿ ಇರಬೇಕು. ಹೂರಣವನ್ನು ಅರೆದ ನಂತರ ಎಲ್ಲವನ್ನು ಒಂದು ಬಟ್ಟಲಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಹೂರಣ ತುಂಬಾ ಸುವಾಸನೆಯಾಗಿದೆ ಮತ್ತು ಆರೋಗ್ಯಕರವೂ ಆಗಿದೆ. ಚನಾ ದಾಲ್ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಸಬ್ಬಸಿಗೆ ಎಲೆಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ತೆಂಗಿನಕಾಯಿ ಉತ್ತಮ ಕೊಬ್ಬನ್ನು ಸೇರಿಸುತ್ತದೆ. ಈಗ ಕಲಸುವಾಗ ಹಿಟ್ಟು ಅಂಟಿಕೊಳ್ಳದಂತೆ ತಡೆಯಲು ತುಪ್ಪದೊಂದಿಗೆ ತಟ್ಟೆಯನ್ನು ಗ್ರೀಸ್ ಮಾಡಿ. ಮುಚ್ಚಿಟ್ಟಿರುವ ಹಿಟ್ಟನ್ನು ತಟ್ಟೆಗೆ ವರ್ಗಾಯಿಸಿ ಮತ್ತು ಈ ಹಿಟ್ಟನ್ನು ತುಂಬ ಮೃದುವಾಗಿ ಬರುವವರೆಗೂ ನಿಮ್ಮ ಕೈಯಿಂದ ಚೆನ್ನಾಗಿ ನಾದಿಕೊಳ್ಳಿ. ಇದು ಚಪಾತಿ ಹಿಟ್ಟಿನ ಹದವಾಗಿರಬೇಕು. ನಿಮಗೆ ಬೇಕಾದ ಹಿಟ್ಟನ್ನು ತೆಗೆದುಕೊಂಡು ನಿಮ್ಮ ಅಂಗೈನಲ್ಲಿ ರೌಂಡ್ ಆಗಿ ಆಕಾರವಾಗಿ ಮಾಡಬೇಕು. ಇದನ್ನು ಚಪಾತಿಯಂತೆ ಲಟ್ಟಿಸಿಕೊಳ್ಳಿ. ಪರ್ಫೆಕ್ಟ್ ರೌಂಡ್ ಶೇಪ್ ಬೇಕಾದರೆ ಲಟ್ಟಿಸಿದ ಹಿಟ್ಟಿನ ಮೇಲೆ ಒಂದು ಬೌಲ್ ಇಟ್ಟು ಅದನ್ನು ಒಂದು ಚಾಕುವಿನಿಂದ ಕತ್ತರಿಸಿ. ಈಗ ನಿಮಗೆ ಪರ್ಫೆಕ್ಟ್ ರೌಂಡ್ ಆಕಾರ ಸಿಗುತ್ತೆ. ಈಗ 2 ಚಮಚ ಹೂರಣವನ್ನು ಈ ಹಿಟ್ಟಿನ ಮಧ್ಯೆ ಇಟ್ಟು ಅದನ್ನು ಒಳಮುಖವಾಗಿ ಮಡಚಿ ಮತ್ತು ಅಂಚುಗಳನ್ನು ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳುಗಳಿಂದ ನಿಧಾನವಾಗಿ ಒತ್ತಿ. ವಾವ್, ನೋಡಿ ಈ ಕಡುಬು ಎಷ್ಟು ಸುಂದರವಾಗಿ ಕಾಣುತ್ತಿವೆ. ನಮ್ಮ ಕಡುಬುಗಳನ್ನು ಆವಿಯಲ್ಲಿ ಬೇಯಿಸೋಣ. ನೀವು ಇಡ್ಲಿ ಕುಕ್ಕರ್ ಅಥವಾ ಮೋಮೋ ಸ್ಟೀಮರನ್ನು ಬಳಸಬಹುದು. ಆದರೆ ನಾನಿಲ್ಲಿ ನನ್ನ ಫೇವ್ರೆಟ್ ವೋಕ್ ವಿತ್ ಸ್ಟೀಮರ್ ರ್ಯಾಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಪಾತ್ರೆಯನ್ನು ನೀವು ನನ್ನ ಎಲ್ಲ ವಿಡಿಯೋಸ್ನಲ್ಲೂ ನೋಡಿರ್ತೀರಾ. ಅಂಟಿಕೊಳ್ಳುವುದನ್ನು ತಡೆಯಲು ನಾನು ರ್ಯಾಕ್ ಮೇಲೆ ಬಾಳೆ ಎಲೆಯನ್ನು ಇಡುತ್ತಿದ್ದೇನೆ. ನೀವು ಇಡ್ಲಿ ಕುಕ್ಕರನ್ನು ಬಳಸುತ್ತಿದ್ದರೆ ಕಡುಬುಗಳನ್ನು ಇಡುವ ಮೊದಲು ಇಡ್ಲಿ ಪ್ಲೇಟನ್ನು ಸ್ವಲ್ಪ ಎಣ್ಣೆಯಿಂದ ಗ್ರೀಸ್ ಮಾಡಿಕೊಳ್ಳಿ. ಈ ಕಡುಬುಗಳನ್ನು 20 ನಿಮಿಷಗಳ ಕಾಲ ಸ್ಟೀಮ್ ಮಾಡಬೇಕು. ಮಧ್ಯಮ ಉರಿಯಲ್ಲಿ 10 ನಿಮಿಷ ಮತ್ತು ಕಡಿಮೆ ಉರಿಯಲ್ಲಿ ಇನ್ನೊಂದು 10 ನಿಮಿಷ. ಈಗ 20 ನಿಮಿಷಗಳು ಮುಗಿದಿದೆ. ನಮ್ಮ ರುಚಿಕರವಾದ ಖಾರ ಕಡುಬು ಸಿದ್ಧವಾಗಿದೆ. ಇವುಗಳನ್ನು ಎಚ್ಚರಿಕೆಯಿಂದ ಬೇರೆ ಪ್ಲೇಟ್ಗೆ ವರ್ಗಾಯಿಸಿ. ಈ ಕಡುಬುಗಳು ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ಸಬ್ಬಸಿಗೆ ಎಲೆಗಳ ಸುಗಂಧ ಘಮಘಮಿಸುತ್ತಿದೆ. ನೀವೇ ನೋಡಿ ಇವುಗಳು ಎಷ್ಟು ಸೊಗಸಾಗಿ ಕಾಣುತ್ತಿವೆ ಎಂದು. ಈ ಕಡುಬನ್ನು ಹಾಗೆ ತಿನ್ನಬಹುದು ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿನ್ನಬಹುದು. ಈ ಕಡುಬುಗಳು ಕೇವಲ ಟೇಸ್ಟ್ ಅಷ್ಟೇ ಅಲ್ಲ, ಇವು ನಂಬಲಾಗದಷ್ಟು ಆರೋಗ್ಯಕರವಾಗಿರುತ್ತದೆ. ಅಕ್ಕಿ ಹಿಟ್ಟು, ಕಡಲೆಬೇಳೆ ಮತ್ತು ಸಬ್ಬಸಿಗೆ ಎಲೆಗಳು ಅತಿಯಾಗಿ ಆರೋಗ್ಯಕರ ಮತ್ತು ಸಮತೋಲಿತ. ಇದು ಜೀರ್ಣಗೊಳಿಸಲು ಸುಲಭ ಮತ್ತು ಪೋಷಕಾಂಶದಿಂದ ತುಂಬಿರುತ್ತದೆ. ನನ್ನೊಂದಿಗೆ ಈ ವಿಡಿಯೋದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಹಬೆಯಲ್ಲಿ ಬೇಯಿಸಿದ ಈ ಖಾರ ಕಡುಬಿನ ರೆಸಿಪಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಮತ್ತು ಅದು ಹೇಗಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚು ಆರೋಗ್ಯಕರ ಮತ್ತು ರುಚಿಕರವಾದ ರೆಸಿಪಿಗಳಿಗೆ ಈ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಹ್ಯಾಪಿ ಕುಕಿಂಗ್.